ಬೇಲ್ ಟೆನ್ಷನ್ ನಲ್ಲಿ ಮೌನಕ್ಕೆ ಜಾರಿದ್ದಾರೆ ನಟ ದರ್ಶನ್. ಕಾಟೇರ ದರ್ಶನ್ಗೀಗ ಬಹಳ ಟೆನ್ಷನ್ ಆಗ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯ ನಂತರ ದರ್ಶನ್ ಬಹಳ ಸೈಲೆಂಟ್ ಆಗಿದ್ದಾರೆ. ಬೇಲ್ ಟೆನ್ಷನ್ ನಲ್ಲಿ ಸೈಲೆಂಟ್ ಆಗಿದ್ದಾರೆ ನಟ ದರ್ಶನ್. ಕಾಟೇರ ದರ್ಶನ್ ಇತ್ತೀಚಿನ ಬೆಳವಣಿಗೆಯ ನಂತರ ದರ್ಶನ್ ಸೈಲೆಂಟ್ ಆಗಿದ್ದಾರೆ. ದರ್ಶನ್ ಮೌನದ ಬಗ್ಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ. ದರ್ಶನ್ ಪತ್ನಿ ಮನೆಯಲ್ಲಿ ಒಬ್ಬೊಬ್ಬರೇ ಮೌನವಾಗಿ ಕೂತ್ ಬಿಡೋರು. ನಾವು ಅವರನ್ನ ನಗಿಸೋಕೆ ಟ್ರೈ ಮಾಡ್ತಾನೆ ಇರ್ತಿದ್ವಿ. ಬೇಲ್ ಕ್ಯಾನ್ಸಲ್ ಆಗೋದರ ಯೋಚನೆಯೂ ಕೂಡ ಇರಲಿಲ್ಲ. ಬೇಲ್ ರದ್ದಾದ ವಿಷಯ ಗೊತ್ತಾದಾಗ ತುಂಬಾ ಬೇಜಾರಾಗಿತ್ತು. ಈ ವಿಷಯವನ್ನ ಹೇಗ್ ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಬೇಲ್ ಕ್ಯಾನ್ಸಲ್ ಹೇಗೆ ಕನ್ವೆ ಮಾಡಬೇಕು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಅಂತ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಹಳ ಟೆನ್ಷನ್ ನಲ್ಲಿದ್ದಾರೆ ನಟ ದರ್ಶನ್ ಅವರು. ಈ ಒಂದು ಬೇಲ್ ಕ್ಯಾನ್ಸಲ್ ಆದ ಸಂದರ್ಭದಲ್ಲೂ ಕೂಡ ಬಹಳ ಟೆನ್ಷನ್ ನಲ್ಲಿದ್ರು, ಸೈಲೆಂಟ್ ಆಗಿರ್ತಾ ಇದ್ರು. ಜೊತೆಗೆ ಬಹಳ ನಗಿಸ್ಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಇಲ್ಲಿ ಥಿಂಕ್ ಮಾಡಿ ಮಾತಾಡಲ್ಲ ಅವರು. ಇಲ್ಲೇನ್ ಬರುತ್ತೆ ಪಟ್ ಅಂತ ಬರುತ್ತಲ್ಲಿ ಅವ್ರ ಬಾಯಲ್ಲಿ. ಓಕೆ. ಸೊ he is a little kopa, he has anger ಇದು, ಬಟ್ ಯಾವಾಗ್ಲೂ ಇಲ್ಲ, he doesn't. ಈಗ ಮನೇಲೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ, ಈಗ ಮನೆ ಒಳಗೆ ನಾನ್ ಕೂಗಾಡ್ತಾ ಇದ್ರು ವಿನೀಶ್ ಕೇಳ್ತಾರೆ, ನಿಮ್ಮ ಅಮ್ಮಂಗೆ ಜಾಸ್ತಿ ಇರಿಟೇಟ್ ಮಾಡ್ಬೇಡ, ಕೂಗಾಡ್ತಾಳೆ ಮನೆ ಇಡೀ ಅಂತ. ಸೊ ಐ ಥಿಂಕ್ ದ ಸಿಚುವೇಶನ್, ಸರ್ಟನ್ ಪ್ಲೇಸಸ್, ಸರ್ಟನ್ ಪೀಪಲ್, ಮೇ ಬಿ ಅವ್ರು ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಆಗತ್ತೋ ಏನೋ ಅಂತ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಿ ಇಸ್ ನಾಟ್ ಲೈಕ್ ದಟ್. ಓಕೆ. ಸೊ ಅಕ್ಕ, ಡೆವಿಲ್ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಆರಾಮಾಗಿ ನಡೀತಾ ಇತ್ತು. ಸಡನ್ ಆಗಿ ವಿ ಗೆಟ್ ಟು ಹಿಯರ್ ಶಾಕಿಂಗ್ ನ್ಯೂಸ್. ಸೊ ಅದನ್ನ ನೀವೊಂದು ವೈಫ್ ಆಗಿ, ಇವಾಗ ನಿಮ್ಮ ಫ್ಯಾಮಿಲಿಗೂ ತುಂಬಾ ಎಫೆಕ್ಟ್ ಆಗಿರುತ್ತೆ, ಇದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ರಚನಾ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಒಂದು, ಆ್ಯಂಡ್ ನಮಗೆ ಈ ಥರ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ ಅಂತಲೂ ಕ್ಲೂನೂ ಇರಲಿಲ್ಲ. ಬಿಕಾಸ್ ನಮಗೆ ಲೀಗಲ್ ಸಿಸ್ಟಮ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಆ್ಯಂಡ್ ನಮ್ಮ ಲಾಯರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಥರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥಾಟು ಇರಲಿಲ್ಲ ನಮಗೆ ಅವತ್ತು. ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ, ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹೆಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ VC, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇತ್ತ ಕೇಸ್ದು, VC ಅಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾನೇ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್ ತುಂಬಾನೇ ಬೇಜಾರಾಯಿತು ನನಗೆ. ಅದನ್ನು ನಾನು ಹೇಗೆ ದರ್ಶನ್ ಕನ್ವೆ ಮಾಡಬೇಕು ಅನ್ನೋದನ್ನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೆಂಗೆ ಫೋನ್ ಮಾಡೋದು, ಹೆಂಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ರು. ರಚನಾ ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದನೂ ಆ ಟೆನ್ಷನಲ್ಲಿ ಇದ್ರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಪೆಪ್ಪೆ ಮಾಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು ಮಾಡ್ತಾಯಿದ್ರು. ಅವ್ರು ಅವಾಗಲೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಇಟ್ ಬಿಕಮ್ ಸೈಲೆಂಟ್. ಸುಮಾರು ದಿನಗಳಿಂದನೇ ಆ ಪ್ರೋಸೆಸ್ ನಾನು ನೋಡ್ತಿದ್ನಲ್ಲ. ಸೊ ದೆನ್ ನನಗೆ ಇನ್ಯಾರೋ ಬೇರೆ ಯಾರೋ ಫೋನ್ ಮಾಡಿ ಹೇಳೋದಕ್ಕಿಂತ ನಾನೇ ಫೋನ್ ಮಾಡೋದಂತ ಐ ಜಸ್ಟ್ ಕಾಲ್ಡ್. ಫೋನ್ ಮಾಡಿದಾಗ ಹಿ ಜಸ್ಟ್ ಏನಾಯ್ತು ವಿಜಿ, ಅಷ್ಟೇ ಕೇಳಿದೆ, ಏನಾಯ್ತು ವಿಜಿ ಅಂದರು. ಅಪ್ಪಮ್ಮ ಕ್ಯಾನ್ಸಲ್ ಆಯಿತು ಬೇಲ್ ಅಂದೆ. ಹಿ ವಾಸ್ ಲೈಕ್ ಸೈಲೆಂಟ್. ಒಂದು ಪದ ಅವ್ರ ಬಾಯಿಂದ ಬರಲಿಲ್ಲ. ಒಂದು ಮಿನಿಟ್ ಆಫ್ ಸೈಲೆನ್ಸ್. ಅದಾದ್ಮೇಲೆ ಸೆಟ್, ಹೌದಾ ಆಯಿತು ಬಿಡು, ರೆಡಿ ಮಾಡು ಬ್ಯಾಗ್ನ, ಬರ್ತಾ ಇದ್ದೀನಿ. ದಟ್ಸ್ ಆಲ್. ಆ್ಯಂಡ್ ಇನ್ ಫ್ಯಾಕ್ಟ್ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ, ಹುಷಾರು, ಇನ್ನು ಸ್ಟ್ರಾಂಗ್ ಆಗಿರು, ಅಳ್ಕೊಂಡು ಕೂತಿರ್ಬೇಡ, ವಿನೀಶ್ನ ನೋಡ್ಕೋ, ನಾ ಬರ್ತಾ ಇದ್ದೀನಿ, ಬರಕ್ಕೆ 1-2-3 hours ಆಗುತ್ತೆ, ಬಂದಿದ ತಕ್ಷಣ ಹೊರಡ್ತೀನಿ, ನೀನು ಹುಷಾರು, ವಿನೀಶ್ನ ನೋಡು, ಆ್ಯಂಡ್ ಏನೇನಿದೆ ಮನೆಯದೆಲ್ಲ ನೋಡ್ಕೋ,
ದಟ್ಸ್ ಆಲ್ ಹಿ ಸೆಟ್. ಇಲ್ಲಿ ಥಿಂಕ್ ಮಾಡಿ ಮಾತಾಡಲ್ಲ ಅವರು. ಇಲ್ಲೇನ್ ಬರುತ್ತೆ ಪಟ್ ಅಂತ ಬರುತ್ತೆ ಅಲ್ಲಿ ಅವ್ರ ಬಾಯಲ್ಲಿ. ಓಕೆ. ಸೊ ಹಿ ಈಸ್ ಲಿಟಲ್ ಕೋಪ, ಹಿ ಹ್ಯಾಸ್ ಆಂಗರ್. ದರ್ಶನ್ ಬೆನ್ನು ನೋವಿನ ಬಗ್ಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ. ಬೇಲ್ಗಾಗಿ ಸುಳ್ಳು ಹೇಳಿದ್ರು ಅಂತ ಹಲವರು ಟೀಕೆಯನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಕೊಡಲು ಆಗಲ್ಲ, ಜೈಲಿಂದ ಬಂದ ಮೇಲೆ ಸರ್ಜರಿಗೆ ವೈದ್ಯರು ಸೂಚಿಸಿದ್ರು. 6 ತಿಂಗಳಿನಿಂದ 1 ವರ್ಷ ಬೆಡ್ ರೆಸ್ಟ್ಗೆ ಡಾಕ್ಟರ್ ಹೇಳಿದ್ರು. ಡೆವಿಲ್ ಶೂಟಿಂಗ್ ಬಾಕಿ ಹಿನ್ನೆಲೆ ಸರ್ಜರಿ ಮಾಡಿಸ್ಲಿಲ್ಲ. ಸಿನಿಮಾ ನಿರ್ಮಾಪಕರು ತುಂಬಾನೇ ದುಡ್ಡು ಹಾಕಿದ್ದಾರೆ. ಮೊದಲು ಮೂವಿ ಮುಗಿಸೋಣ ಅಂತ ಹೇಳಿದ್ರು. ಫಿಲ್ಮ್ ಆದ್ಮೇಲೆ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಅಂತ ಚರ್ಚೆ ಮಾಡಲಾಗಿತ್ತು. ಬೆನ್ನು ನೋವಿಗೆ ತುಂಬಾ ಮೆಡಿಸಿನ್ ತೆಗೆದುಕೊಳ್ತಾ ಇದ್ರು. ಈಗಲೂ ಜೈಲಿನಲ್ಲಿ ದರ್ಶನ್ ಮಾತ್ರೆಯನ್ನ ತೆಗೆದುಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಎಲ್ಲರೂ ಕೂಡ ಟೀಕೆಯನ್ನ ಮಾಡ್ತಾ ಇದ್ರು ಈ ಒಂದು ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ನಾಟಕ ಆಡ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಬೆನ್ನು ನೋವಿನ ಸಮಸ್ಯೆ ಇಲ್ಲ ಅಂತ ಎಲ್ಲರೂ ಕೂಡ ಟೀಕೆಯನ್ನ ಮಾಡ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ದಾಖಲೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಡಾಕ್ಟರ್ ಕೂಡ ಒಂದು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು ಜೈಲಿಂದ ಬಂದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ಳೋಣ ಅನ್ಕೊಂಡಿದ್ದು. ಅದಕ್ಕೂ ಮೊದಲು ಈಗ ಏನು ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ನಿರ್ಮಾಪಕರು ಬಹಳ ಇನ್ವೆಸ್ಟ್ ಮಾಡಿರ್ತಾರೆ, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಸಿನಿಮಾ ಮುಗಿದ ನಂತರ ಈ ಒಂದು ಸರ್ಜರಿನ ಮಾಡಿಸ್ಲಿಕ್ಕೆ ಚರ್ಚೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಯಾಕೆಂತಂದ್ರೆ ಒಂದು ಸರ್ಜರಿನ ಮಾಡಿಸಿದ್ರೆ 6 ರಿಂದ 1 ವರ್ಷಗಳ ಕಾಲ ಬೆಡ್ ರೆಸ್ಟ್ ತಗೊಳ್ಬೇಕಾಗತ್ತೆ ಅಂತ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಬೇಲಾದಾಗ ಸೇಯಿಂಗ್ ನಾಟಕ ಮಾಡಿದ್ರು, ಅದಕ್ಕೆ ಬೇಲ್ ತಗೊಂಡು. ಆಮೇಲೆ ಸುಮಾರು ಕಡೆ ಈವನ್ ಐ ಥಿಂಕ್ ಕಾಮನ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಬೇಲಿಗೋಸ್ಕರ ಇದ್ ಮಾಡಿದ್ರು ಅಂತ. ಆಕ್ಚುಲಿ ರಚನಾ ಅವರಿಗೆ ಬೆನ್ನೋವಿದೆ. ಲೈಕ್ ಯು ಕುಡ್ ಹ್ಯಾವ್ ಆಲ್ಸೋ ವಿಟ್ನೆಸ್ಡ್ ಅನ್ಸುತ್ತೆ ಸುಮಾರು ಸತಿ ಅವ್ರದ್ದು ಶೂಟಿಂಗ್ ಟೈಮ್ ಅಲ್ಲಿ. ಅಂಡ್ ಬಂದ್ಮೇಲೂ ಡಾಕ್ಟರ್ ಇನ್ಸಿಸ್ಟೆಡ್ ಫಾರ್ ಹಿಮ್ ಟು ಗೆಟ್ ಅ ಸರ್ಜರಿ. ಓಕೆ, ಬಟ್ ಅವ್ರು ಹೇಳಿದ್ ಒಂದೇ, ಡಾಕ್ಟರ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಬೆಡ್ ರೆಸ್ಟ್, ಲೈಕ್ 6 to 1 year ಬೇಕೇ ಬೇಕು, 6 months to 1 year ಬೇಕೇ ಬೇಕು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಪ್ಲಸ್ ಅದ್ರ ಜೊತೆ ದ ಮೊಬಿಲಿಟಿ ವಿಲ್ ಬಿ ಲಿಟಲ್ ಲೋವರ್. ಮೊಬಿಲಿಟಿ ಲೈಕ್ ಇನ್ ದ ಸೆನ್ಸ್ ಹೀಸ್ ಇನ್ ಅ ಫೀಲ್ಡ್ ವೇರ್ ಡಾನ್ಸ್ ಮತ್ತೆ ಇದು ಫೈಟ್ ಇಸ್ ಕ್ವೈಟ್ ಕಾಮನ್ ಅವ್ರದ್ದು. ಸಿ ಹಿ ಡಸಂಟ್ ಡೂ 9 to 5 ಜಾಬ್ ಮಾಡಿಸ್ಕೊಂಡು 1-6 ತಿಂಗಳು ಬ್ರೇಕ್ ತಗೊಂಡು ತಿರ್ಗಾ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡೋ ತರ ಅವ್ರ ಪ್ರೊಫೆಷನ್ ಡಸಂಟ್ ask for that. Exactly. So his profession asks to be very active and moving, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇರೋದು and dance ಅದು ಇದು ಅಂತ. So he told me, ವಿಜಿ ಒಂದು ಪ್ರಕಾಶ್ ಅವ್ರದ್ದು ಕಮಿಟ್ ಆಗಿದೆ ಅಲ್ಲ, ಅದನ್ನ ಮುಗಿಸ್ಬಿಡೋಣ ವಿಜಿ, ಲೆಟ್ಸ್ ನಾಟ್ ಡೂ ದ ಸರ್ಜರಿ ಹಿಯರ್, ವಿ ವಿಲ್ ಗೋ ಅಬ್ರಾಡ್. ಅದು ಪರ್ಮಿಷನ್ ತಗೊಂಡು ಐ ಇನ್ಫ್ಯಾಕ್ಟ್ ಕಾಂಟ್ಯಾಕ್ಟೆಡ್ ಒನ್ ಡಾಕ್ಟರ್ ಫ್ರಮ್ ಸಿಂಗಪೂರ್. ಓಕೆ. ಸೊ ಅವ್ರಿಗೆ ನಾನು ಕೇಳಿದ್ದೆ ಆಯ್ತಾ, ದೇರ್ ಇಸ್ ಲೈಕ್ ಲೇಸರ್ ಸರ್ಜರಿ ಏನೋ ಇದೆ ಅಂತ ಹೇಳಿದ್ರು. ಸಿ ಹಿಯರ್ ಇಟ್ ಇಸ್ ವೆರಿ ಮ್ಯಾನ್ಯುಯಲ್ ಸರ್ಜರಿ, ದೇರ್ ಇಸ್ ಅ ಲೇಸರ್ ಸರ್ಜರಿ ಅಂತ ನಾನು ಮಾತಾಡೂ ಇದ್ದೆ. ಬಟ್ ದರ್ಶನ್ ವಾಸ್ ಇನ್ಸಿಸ್ಟಿಂಗ್, ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು, ಅವ್ರು ಫಸ್ಟ್ ಈ ಮೂವಿ ಮುಗಿಸ್ಬಿಡ್ಬೇಕು. ಸಿನ್